ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಜೆಡಿ ಕೃಷ್ಣಪ್ಪ ಅವರ ಮೇಲಿನ ಆರೋಪಗಳು ನಿರಾಧಾರ ಎಂದು ಸ್ಪಷ್ಟನೆ. ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಸಿದ್ದಾಪುರ ರಂಗಶಾಮಣ್ಣ, ಪಾವಗಡದ ಟಿಎಸ್‌ಡಬ್ಲ್ಯೂ ಅಧಿಕಾರಿ ಮಲ್ಲಿಕಾರ್ಜುನ ಆತ್ಮಹತ್ಯೆ ಪ್ರಕರಣಕ್ಕೂ ಜೆಡಿ ಕೃಷ್ಣಪ್ಪ ಅವರಿಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದ್ದಾರೆ. ಬಡತನದಲ್ಲೇ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಹಂತಕ್ಕೆ ಬಂದಿರುವ ಕೃಷ್ಣಪ್ಪ ಬಡ ಮಕ್ಕಳ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಪ್ರಾಮಾಣಿಕ ಅಧಿಕಾರಿ ಎಂದು ರಂಗಶಾಮಣ್ಣ ಹೇಳಿದ್ದಾರೆ. ಇಂತಹ ಅಧಿಕಾರಿಯ ಹೆಸರನ್ನು ಆತ್ಮಹತ್ಯೆ ಪತ್ರದಲ್ಲಿ ಉಲ್ಲೇಖಿಸಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಹೋರಾಟಗಾರ ದೊಡ್ಡೇರಿ ಕಣಿಮಯ್ಯ ಮಾತನಾಡಿ, ಮಲ್ಲಿಕಾರ್ಜುನ ಕುಟುಂಬದ ವೈಯಕ್ತಿಕ ಕಾರಣಗಳನ್ನು ಮರೆಮಾಚಲು ದುರುದ್ದೇಶದಿಂದ ಕೃಷ್ಣಪ್ಪ ಅವರ ಹೆಸರನ್ನು ಎಳೆದು ತರುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಮಗ್ರ ತನಿಖೆ ನಡೆದರೆ ನಿಜಾಂಶ ಹೊರಬರುತ್ತದೆ ಎಂದು ಹೇಳಿದ್ದಾರೆ. ಮುಖಂಡರಾದ ಧ್ರುವಕುಮಾರ್ ಹಾಗೂ ಎಸ್ಬಿಟಿ ರಾಮು ಕೂಡ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೃಷ್ಣಪ್ಪ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದು, ಅವರ ವಿರುದ್ಧ ಮಾಡಲಾಗಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಎಂದು ತಿಳಿಸಿದ್ದಾರೆ. ವಿಜ್ವಲ ಸುದ್ದಿ ವರದಿ, ಹರೀಶ್, ಮಧುಗಿರಿ. ಜಂಟಿ ನಿರ್ದೇಶಕರಾದ ಸನ್ಮಾನ್ಯ ಕೃಷ್ಣಪ್ಪನವ್ರ ಮೇಲೆ ಇವತ್ತೇನು ಅಪವಾದ ಇದೆ ಅದು ಸತ್ಯಕ್ಕೆ ದೂರವಾದಂಥ ವಿಚಾರ. ಯಾಕೆಂತಂದರೆ ಅವರು ಹಿಂದೆ ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ಒಂದು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಜಂಟಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ನಿಜಕ್ಕೂ ನಮ್ಗೆ ಆನಂದ ಆಗ್ತದೆ. ಯಾಕೆಂದರೆ ಇವತ್ತೇನು ಮಲ್ಲಿಕಾರ್ಜುನ ಬಾವಡ ಸಮಾಜ ಕಲ್ಯಾಣ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಆತ್ಮಹತ್ಯೆಗೂ ಮತ್ತು ಕೃಷ್ಣಪ್ಪರಿಗೂ ಯಾವುದೇ ಸಂಬಂಧ ಇಲ್ಲ. ಇವರು ಇವರು ಮಲ್ಲಿಕಾರ್ಜುನ ಅವರ ಕುಟುಂಬಸ್ಥರು ಈ ಹಿಂದೆ ಅವರು ನಡೆದು ಬಂದ ದಾರಿ ವಿರುದ್ಧವಾಗಿ ನಡ್ಕೊಂಡಿರೋದು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಯಾಕೆಂದರೆ ಅವರು ಕೃಷ್ಣಪ್ಪರು ಯಾವ ವಿಚಾರದಲ್ಲಿ ಯಾವ ವಸ್ತು ತಾಲೂಕಿನಲ್ಲಿ ಯಾವ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಲಂಚಾಗಿ ಯಾವತ್ತೂ ಕೇಳಿಲ್ಲ. ಇವರು ಲಂಚ ಕೇಳೋರೆ ಎಂಬ ಉದ್ದೇಶ ಇಟ್ಕೊಂಡು ಮತ್ತೆ ನನಗೆ ಕಿರುಕುಳ ಕೊಡ್ತಾ ಇದೆ ಇಟ್ಕೊಂಡು ಅವ್ರ ವೈಯಕ್ತಿಕ ವಿಚಾರನ ತಗೊಬಂದು ಅವರು ಆ ಅಪವಾದನ ಕೃಷ್ಣಪ್ಪ ಅವ್ರ ಮೇಲೆ ಹಾಕಿದ್ದಾರೆ. ಇದು ನಿಜಕ್ಕೂ ವಿಪರ್ಯಾಸವಾದಂಥ ಸಂಗತಿ. ಯಾಕೆಂತಂದ್ರೆ ಕೃಷ್ಣಪ್ಪರು 10 ತಾಲೂಕಿನಲ್ಲಿ ಏನು ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರೆ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದರೆ ಈ ರೀತಿ ಸರ್ಕಾರಿ ನೌಕರ ಸಂಘದ ಸರ್ಕಾರಿ ನೌಕರಿಗೆ ಗೊತ್ತಿದೆ. ಒಬ್ಬ ಕಂಪ್ಯೂಟರ್ ಆಪರೇಟರ್ ಯಾವ ರೀತಿ ನಡ್ಕೋಬೇಕು, ಒಬ್ಬ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಯಾವ ರೀತಿ ನಡ್ಕೊಬೇಕು, ಯಾವ ರೀತಿ ಕೆಲಸ ತೆಗಿಬೇಕು, ಅವು ಏನು ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಕೃಷ್ಣಪ್ಪಗಿದೆ. ಜೊತೆ ಪಾವಗಡ ತಾಲೂಕಲ್ಲಿ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರಾದ ಗ್ರೇಡ್ 2 ಮಲ್ಲಿಕಾರ್ಜುನಯ್ಯ ಇವರು ಏನು ಒಂದು ವಿಡಿಯೋ ಮಾಡಿ ತಾನೇ ಒಂದು ವಿಡಿಯೋ ಮಾಡಿಕೊಂಡು ಪಂಚಾಯತಿಯಲ್ಲಿ ಕೂತ್ಕೊಂಡು ಸಮಯ ಸುಮಾರು 5:30-6 ಗಂಟೆ ಆದ್ರೂ ಸಿಬ್ಬಂದಿಗಳನ್ನೆಲ್ಲ ನೀವು ಹೋಗ್ಬಿಡ್ರಿ, ನಾನೇ ಬೀಗ ಹಾಕೊಂಡು ಹೋಗ್ತೀನಿ ಆಫೀಸಿಂದು, ನೀವು ಯಾರು ಇರಬೇಡ್ರಿ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ಅವರೇನೆ ಪಂಚಾಯತಿಯಲ್ಲಿದ್ದು ನೇಣು ಹಾಕೊಳ್ಳೋದಕ್ಕಿಂತ ಮುಂಚಿತವಾಗೇನೆ ಒಂದು ವಿಡಿಯೋ ಮಾಡಿ ಅವರ ಗೆಳೆಯರುಗಳ ಕೆಲವರೇ ಮಂದಿಗೆ ಅದನ್ನ ವಿಡಿಯೋ ಕಳಿಸಿ ಅವರು ಉದ್ದೇಶಪೂರ್ವಕವಾಗಿ ಕೃಷ್ಣಪ್ಪರ ಮೇಲೆ ಒಂದು ಕಪ್ಪು ಚುಕ್ಕೆ ತರಬೇಕು. ಯಾಕಂದ್ರೆ ಈ ಜಿಲ್ಲೆನಲ್ಲಿ ಕೃಷ್ಣಪ್ಪರು ಅಡಿಗೆ ಸಿಬ್ಬಂದಿಯಿಂದ ಹಿಡ್ಕೊಂಡು ವಾರ್ಡನ್ ಇರ್ಬೋದು ಅಥವಾ ತಾಲೂಕ್ ಅಧಿಕಾರಿಗಳು ಇರ್ಬೋದು ಯಾರಿಗೂ ಸಮೇತ ಇಂತವರೆಗೂ ನಾವು ಕಂಡಂತ ಮಟ್ಟದಲ್ಲಿ ಜಿಲ್ಲಾ ವ್ಯಾಪ್ತಿನಲ್ಲಿ ನಾವು ಸಮೀಕ್ಷೆ ಮಾಡಿದಂತ ಮಟ್ಟದಲ್ಲಿ ಇಲ್ಲಿನವರೆಗೂ ಕೃಷ್ಣಪ್ಪರು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಮುಂದೆ ಕೊಡೋದು ಇಲ್ಲ ಅನ್ನೋ ಭಾವನೆ ಇದೆ. ಬಟ್ ಉದ್ದೇಶಪೂರ್ವಕವಾಗಿ ಮಲ್ಲಿಕಾರ್ಜುನ ಅವರು ಸುಮಾರು 50 ವರ್ಷಗಳ ಹಿಂದೆ ನಾವು ಸಂಗ್ರಹ ಮಾಡಿದ ಮಾಹಿತಿ ಪ್ರಕಾರ ಸುಮಾರು 50 ವರ್ಷಗಳ ಹಿಂದೆ ಅವರ ಅಪ್ಪ ಅವರು ಒಂದು ಕುಕ್ ಆಗಿದ್ರು, ಸಮಾಜ ಕಲ್ಯಾಣ ಇಲಾಖೆನಲ್ಲೇ ಕುಕ್ಕರ್ ಆಗಿದ್ರು. ಅವರು ಏನು ಇದೇ ಕೆಲಸ ಮಾಡ್ಕೊಂಡಿದ್ರು. ಅವರು ಹೆಂಗ್ ಹಾಕೊಂಡಿದ್ರು, ನನ್ನ ಮಕ್ಳಿಗೆ ಕೆಲಸ ಸಿಗ್ಬೋದು, ಕುಟುಂಬದವರಿಗೆ ಕೆಲಸ ಸಿಗ್ಬೋದು ಅಂತ ಅಂದ್ರೆ ಇದೇ ಕೆಲಸ ಮಾಡ್ಕೊಂಡಿದ್ರಂತ. ಅಲ್ಲೇ ನಾವು ಹೋದಂತ ಸಂದರ್ಭದಲ್ಲಿ ಆ ಊರಿನ ಗ್ರಾಮಸ್ಥರು ಆ ಸಮುದಾಯದವರೆಲ್ಲ ಗುಸು ಅನ್ನೋ ಮಾತು ನಮ್ಮ ಕಿವಿ ಬಿದ್ದಿದೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಾದ
ಚಮ್ಮಣ್ಣವರು, ರಾಜಗೋಪಾಲ್ ಅವರು ಹಾಗೂ ನನ್ನ ಸಂಘಟನೆ ಎಲ್ಲ ಬಂಧುಗಳಿಗೂ ಈ ಒಂದು ಸಂದರ್ಭದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ಕೃಷ್ಣಪ್ಪನವರು ಭಾಳ ಸರಳವಾದಂಥ ವ್ಯಕ್ತಿಗಳು. ಅವರು ಇಷ್ಟೊತ್ತು ನಮ್ಮ ಧ್ರುವಕುಮಾರ್ ಅವರು ಹೇಳಿದ್ರು, ಯಾವುದೇ ಒಂದು ವಿಚಾರದಲ್ಲೂ ಸಮೇತ ಅವರು ಆಡಂಬರದಿಂದಲೇ ನಿಷ್ಪಕ್ಷಪಾತದಿಂದ ಯಾವುದೇ ಒಂದು ಕ್ಯಾಸ್ಟಿಸಮ್ ಮಾಡ್ದಂಗೆ ಎಲ್ಲ ಜನಾಂಗನೂ ನನ್ನದೇ ಜನಾಂಗ ಅಂತ ಹೇಳಿ ತಗೊಂಡಂಥ ವ್ಯಕ್ತಿ ಕೃಷ್ಣಪ್ಪನವರು. ಅವರು ಯಾವ್ದಾರ ಬಡವರ ವಿಚಾರಕ್ಕೆ ಹೋದಾಗ ಅದಕ್ಕೆ ಭಾಳಷ್ಟು ಸ್ಪಂದಿಸ್ತಾ ಇದ್ರು. ಅವ್ರ ಮೇಲೆ ಇಂಥ ಒಂದು ಆರೋಪ ಬಂದಿರೋದು ನಮಗೆ ಭಾಳಷ್ಟು ನೋವುಂಟು ಮಾಡಿದೆ. ಈಗ ನಮ್ಮ ಮಿತ್ರರು ಹೇಳ್ದಂಗೆ ಮುಂದೆ ತನಿಖೆ ನಡೆದು ಅದರಲ್ಲಿ ಅವರು ಸತ್ಯಾಸತ್ಯತೆ ಗೊತ್ತಾಗಿ ಅವರು ನಿರಪರಾಧಿಗಳು ಯಾವುದೇ ರೀತಿಯಾದಂಥ ಅವರು ಒಂದು ತೊಂದರೆ ಮಾಡಿಲ್ಲ ಅಂತ ಗೊತ್ತಾಗ್ತದೆ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಭಾವಿಸುತ್ತಾ ಅವ್ರಿಗೆ ಈ ರೀತಿ ಆಪಾದನೆ ಮಾಡಿರೋದು ತಪ್ಪು, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಅವರು ನಿರ್ಭರತೆಯಾಗಿ ನಮ್ಮೆಲ್ಲರ ಮಧ್ಯೆ ಅವರು ಮತ್ತೆ ಅವರು ದುಡಿಯುವಂಥ ಶಕ್ತಿ ಬರಲಿ ಅಂತ ಭಗವಂತನಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ನಮ್ಮ ನಾಯಕರಿಗೆ ಎಲ್ಲ ಮುಖಂಡರಿಗೆ ನಮಸ್ಕಾರ. ನಾವು ಕೃಷ್ಣಪ್ಪ ಸಾಹೇಬ್ರ ಹನುಮಂತಪುರ ಹಾಸ್ಟೆಲ್ನಾಗ ಓದಬೇಕಾದ್ರೆ ಅವಾಗಿಂದ ನಾವು ಹತ್ತದಲ್ಲಿ ನೋಡಿದ್ದೀವಿ. ಅವರು ನಾವೆಲ್ಲ ಪೊಲೀಸರ ಸಭಾಂಗಣದಲ್ಲಿ ಓದಬೇಕಾದ್ರೆ ಅವರು ಅತ್ಯಂತ ಕಡುಬು ಮಾಡ್ತಂದಲ್ಲಿ ನಾವು ಯಾವ ಥರ ಇದ್ದೀವಿ ಅದೇ ಥರ ಬೇಸ್ ಮಾಡ್ತಿದ್ದು ಅವರು ಯಾವುದು ವಿತೌಟ್ ಬ್ಯಾಕ್ಗ್ರೌಂಡ್ ಇರ್ದಂಗೆ ಅವರ ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ಅಡ್ಮಿಟ್ ಮಾಡ್ಕೊಂಡು ಆಮೇಲೆ KS ಎಕ್ಸಾಮ್ ತಗೊಂಡು ಅವರು ಇದೇ ಜಿಲ್ಲೆನಾಗೆ ಒಬ್ಬ ಜಂಟಿ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಅದರಲ್ಲಿ ಎಷ್ಟೋ ಜನಕ್ಕೆ ನಾನೇ ಇವಾಗ ಸುಮಾರು ಜನಕ್ಕೆ ಹಾಸ್ಟೆಲ್ ಮುರಾರ್ಜಿ ಸೀಟು ಹಾಸ್ಟೆಲು ಎಷ್ಟೋ ಜನಕ್ಕೆ ಕೊಡ್ಸಿದ್ದೀನಿ ಅವ್ರ ಮುಖಾಂತರನೇ. ಸರ್ ಇವರು ಬರ್ತನದಲ್ಲಿ ಇವರು ನನ್ಕೊಂಡು ಮಾಡಿ ಅಂದ್ಕೊಂಡು ಯಾವುದೇ ರೀತಿ ಅವ್ರನ್ನ ಕ್ವಶನ್ ಮಾಡಿದಂಗೆ ಪಾಪ ಅವ್ರಿಗೆ ಸೀಟ್ ಕೊಡ್ಸೋದು, ವಿದ್ಯಾಭ್ಯಾಸ ಅನುಕೂಲ ಮಾಡೋದು. ಆಮೇಲೆ ಎಷ್ಟೋ ಜನಕ್ಕೆ ಅರೆಗುತ್ತಿಗೆ ನೌಕರಿಗೆ ಕೆಲಸ ಕೊಟ್ಟಿದ್ದಾರೆ. ಅವರು ಅರೆಕಾಲಿಕ ನೌಕರಿಗೆ ಕೆಲಸ ಕೊಡ್ತಾರೆ, ಹಾಸ್ಟೆಲ್ ಸಿಬ್ಬಂದಿ ಕೆಲಸ ಮಾಡೋದಿರ್ಬೋದು. ಇದರ ಅನೇಕ ಜಿಲ್ಲೆನಾಗ ಪ್ರತಿಯೊಂದು ಕೆಲಸ ಮಾಡಿದ್ದಾರೆ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದಾರೆ. ಈ